ನಮ್ಮ ಶಾಲೆಯಲ್ಲಿ ಗುರು ಕಾಣಿಕೆ ಅಂತ ಹೇಳಿ ಒಂದು ವಿನೂತನವಾದ ಉಪಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಉಪಕ್ರಮದ ಉದ್ದೇಶ ಏನಂತ ಹೇಳಿದ್ರೆ, ಗುರುಗಳಿಗೆ ಮಕ್ಕಳಿಂದ ಯಾವಾಗಲೂ ಕಾಣಿಕೆ ಸಿಗುವಂಥದ್ದು ಪುರಾತನ ಕಾಲದಿಂದಲೂ ಕೂಡ ರೂಢಿಯಲ್ಲಿರುವಂಥದ್ದು. ಆದರೆ ಈಗ ಪ್ರಸ್ತುತ ನಾವು ನಮ್ಮ ಶಾಲೆಯಲ್ಲಿ ಗುರುಗಳಿಂದ ಮಕ್ಕಳು ಕಲಿತಾ ಇರುವಂಥ ಸಂಸ್ಥೆಗೆ ಏನಾದರೂ ಒಂದು ಸಣ್ಣ ಸಹಕಾರ ಆಗಲಿ ಅನ್ನೋ ನಿಟ್ಟಿನಲ್ಲಿ ಇದು ಮಹತ್ವದ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಇದರ ಉದ್ದೇಶ ಒಂದೇ. ಈ ಉದ್ದೇಶಕ್ಕಿಂತ ಮೊದಲು ಒಂದು ಹೆಸರನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಶಾಲೆಗೆ ಹೊಸದಾಗಿ ವರ್ಗಾವಣೆಗೊಂಡು ಬಂದಂಥ ಶಿಕ್ಷಕರಾದ ಪ್ರದೀಪ್ ಸರ್ ಅವರು ಈ ಕಾನ್ಸೆಪ್ಟ್ ನನ್ನಲ್ಲಿ ಹೇಳಿಕೊಂಡ್ರು. ಆ ಸಂದರ್ಭದಲ್ಲಿ ಅವರ ಬಾಯಿಂದ ಬಂದ ಒಂದು ಮಾತು, ಮೇಡಮ್, ನಾಳೆ ನಾವು ಹೆತ್ತ ಮಕ್ಕಳು ನಮಗೆ ಅನ್ನ ಕೊಡ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದರೆ ನಮಗೆ ಅನ್ನ ಕೊಡ್ತಾ ಇರುವಂಥ ಮಕ್ಕಳು ಈ ಶಾಲೆಯ ವಿದ್ಯಾರ್ಥಿಗಳು. ಇವರಿಗೆ ನಮ್ಮಿಂದ ಆಗುವಂಥ ಏನಾದರೂ ಸಹಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ಗುರು ಕಾಣಿಕೆ ಅನ್ನುವ ಒಂದು ಹೊಸ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ನಮ್ಮಿಂದ ಆಗುವ ಅಳಿಲು ಸೇವೆಯನ್ನು ಮಾಡುವಣ ಅಂತ ಕೇಳಿಕೊಂಡ್ರು. ಆಗಸ್ಟಿನಿಂದ ಇಲ್ಲಿವರೆಗೆ ಹಲವಾರು ತರಗತಿಗಳು ಲಕ್ಕಿ ಡ್ರಾಲಿ ವಿಜೇತರಾಗಿ ವಸ್ತುಗಳನ್ನು ಖರೀದಿ ಮಾಡಿ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಒಮ್ಮೆ ಲಕ್ಕಿ ಡ್ರಾಲಿ ಒಂದು ತರಗತಿಯ ಹೆಸರು ಬಂದಲ್ಲಿ ನಂತರ ಅವರಿಗೆ ಅವಕಾಶ ಇಲ್ಲ, ಮುಂದಿನವರಿಗೆ ಅದು ಅವಕಾಶವನ್ನು ಕೊಡ್ತಾ ಹೋಗ್ತೇವೆ. ಸೊ ನಮ್ಮ ಶಾಲೆಯಲ್ಲಿ ಒಟ್ಟು 16 ತರಗತಿಗಳಿದೆ. ಆದರೆ ಇಡೀ ವರ್ಷಕ್ಕೆ ಇರುವುದು 10 ತಿಂಗಳು ನಮ್ಮಲ್ಲಿ ನಡೆಯುವ ಕಾರಣ ನಾವು ಇನ್ನೂ 2 ತಿಂಗಳು ರಜೆಯನ್ನು ಕೂಡ ಸೇರಿಸಿಕೊಂಡು 12 ತಿಂಗಳುಗಳು ಇದನ್ನು ಬಳಸಬೇಕು ಅಂದ್ಕೊಂಡಿದ್ದೇವೆ. ರಜೆಯಲ್ಲಿ ನಾವು ಡ್ಯೂಟಿಗೆ ಬಂದಾಗ ಆ ಸಂದರ್ಭದಲ್ಲಿ ನಮ್ಮಿಂದ ಆಗುವಷ್ಟು ಕಾಣಿಕೆಯನ್ನು ಆ ಡಬ್ಬಿಗೆ ಹಾಕಿ ಮೇ ತಿಂಗಳಲ್ಲಿ ಕೂಡ ಒಂದು ತರಗತಿಗೆ ಸಿಗುವ ಹಾಗೆ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಇದ್ದೇವೆ ನಾವು. ಸೊ ಈ ವರ್ಷ ಇದನ್ನು ಪರಿಣಾಮಕಾರಿಯಾಗಿ ಆರಂಭಿಸಿ ಯಶಸ್ಸನ್ನು ಕಂಡಿದ್ದೇವೆ. ಬರುವ ವರ್ಷ ಇದನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಇದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಆಸಕ್ತಿಯನ್ನು, ಶಿಕ್ಷಕರ ಆಸಕ್ತಿಯನ್ನು ಗಮನಿಸಿಕೊಂಡು ನಮ್ಮ STMC ಸದಸ್ಯರು, ಹಿರಿಯ ವಿದ್ಯಾರ್ಥಿಗಳು, ಪದವು ಫ್ರೆಂಡ್ಸ್ ಕ್ಲಬ್ನ ಸದಸ್ಯರುಗಳ ಅಧ್ಯಕ್ಷರುಗಳು ಹಾಗೂ ನಮ್ಮ ವಿದ್ಯಾದೇವಿಗೆ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಸದಸ್ಯರುಗಳು ಶಾಲೆಗೆ ಯಾವಾಗಲೇ ಭೇಟಿ ಕೊಡಲಿ, ಅವರು ಕೂಡ ತಮ್ಮಿಂದ ಆಗುವಂಥ ಸಣ್ಣ ಕಾಣಿಕೆಯನ್ನು ಆ ಡಬ್ಬಿಗೆ ಹಾಕಿ ಹೋಗ್ತಾರೆ. ಸೊ ಇದು ಕೇವಲ ಗುರುಗಳಿಂದ ಕೊಡ್ತಾ ಇರುವ ಕಾಣಿಕೆಯಾಗಿ ಉಳಿಯದೆ ನಮ್ಮ ಸಮುದಾಯ ಕೂಡ ನಮ್ಮನ್ನು ಉತ್ತೇಜಿಸಲು ಮತ್ತು ನಮ್ಮಿಂದ ಉತ್ತೇಜಿತರಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಕಾನ್ಸೆಪ್ಟ್ ಬರಲಿಕ್ಕೆ ಕಾರಣ ಏನಂದ್ರೆ ಸರ್, ಬಹುಶಃ ಈ ವಿದ್ಯಾರ್ಥಿಗಳಿಂದ ನಾವಿದ್ದೇವೆ. ಆ ವಿದ್ಯಾರ್ಥಿಗಳಿಲ್ಲದ್ರೆ ನಾವಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಅವರಿಂದ ನಾವು ಸ್ಯಾಲ್ರಿ ಪಡಿತಾ ಇದ್ದೇವೆ. ಹಾಗಾಗಿ ಅವರಿಗೆ ನಾವೇನಾದ್ರು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಈಗ ನಾವು ಹೊರಗಡೆ ಏನೋ ಒಂದು ಪರ್ಚೇಸ್ ಮಾಡಿ ಕೊಡ್ತೇವೆ ಅಥವಾ ಹೋಟ್ಲಿಗೆ ಹೋಗ್ತೇವೆ. ಅಲ್ಲಿ ಹೋಟ್ಲಿಗೆ ಹೋದಾಗ ಏನೋ ಟಿಪ್ಸ್ ಅನ್ನು ಕೊಡ್ತೇವೆ. ಮತ್ತೆ ಏನೋ ಪರ್ಚೇಸ್ ಮಾಡಿದಾಗ ಏನೋ ಜಾಸ್ತಿ ಅಮೌಂಟ್ ತಗೊಳ್ತೇವೆ. ಅಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಆ ಉಳಿದಂಥ ಹಣವನ್ನು, ನಾವೇನೋ ಪರ್ಚೇಸ್ ಮಾಡಿದ ಸ್ವಲ್ಪ ಉಳಿದಂಥ ಹಣವನ್ನು, ಹಾಗೆ ಟಿಪ್ಸ್ ಕೊಡುವ ಬದಲು ಆ ಹಣವನ್ನು ನಾವು ಈ ಗುರು ಕಾಣಿಕೆ ಅಂತ ಹೇಳಿ ಡಬ್ಬಿಗೆ ಹಾಕಿದ್ರೆ ಅದರಿಂದ ನಮ್ಮ ತರಗತಿ ಮಕ್ಕಳಿಗೆ ಏನೊಂದು ಪ್ರಯೋಜನ ಆಗ್ತದೆ. ಅದರಿಂದ ಮಕ್ಕಳಿಗೆ ನಾವು ಏನು ಬೇಕು, ಪಾಠಕ್ಕೆ ಬೇಕಾದನ್ನು ಪಡ್ಕೊಂಡ್ರೆ ಮಕ್ಕಳಲ್ಲಿ ಒಂದು ಪರಿಣಾಮಕಾರಿ ಬೋಧನೆಯನ್ನು ಮಾಡ್ಬೋದು. ಇದರಿಂದ ಮಕ್ಕಳಿಗೆ ಬಹಳಷ್ಟು ಅದರಿಂದ ಪ್ರಯೋಜನ ಆಗುವ ದೃಷ್ಟಿಯಿಂದಾಗಿ ಬಹುಶಃ ಹೆಚ್ಚಿನ ಕಡೆ ಏನಾಗ್ತದೆ, ಮಕ್ಕಳು ಶಿಕ್ಷಕರಿಗೆ ಒಂದು ಗುರು ಕಾಣಿಕೆಯನ್ನು ಕೊಡ್ತಾರೆ. ಇಲ್ಲಿ ಏನಂದ್ರೆ ಸ್ವಲ್ಪ ಅದನ್ನೇನು ಬದಲು ಮಾಡಬೇಕು, ವಿದ್ಯಾರ್ಥಿಗಳಿಗೆ ಶಿಕ್ಷಕರಾಗಿ ಏನು ಗುರು ಕಾಣಿಕೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾನ್ಸೆಪ್ಟ್ ಅನ್ನು ಮಾಡಿದ್ವಿ ಸರ್. ಸರ್, ನಂಗೆ ತುಂಬಾ ಖುಷಿ ಆಯ್ತು. ಬಹುಶಃ ಈ ಯಶಸ್ವಿಗೆ ಮುಖ್ಯ ಕಾರಣ ನಮ್ಮ HM ಅಂತ ಹೇಳ್ಬೋದು. ಜಸ್ಟ್ ನಾನು ಅವರಲ್ಲಿ ಒಂದು ಮಾಹಿತಿಯನ್ನು ಹೇಳಿಬಿಟ್ಟೆ, ಮೇಡಮ್ ನಾವು ಹೀಗೆ ಮಾಡ್ಬೋದು ಅಂತ ಹೇಳುವಾಗ ಅವರು ಸಂತೋಷದಿಂದ ಒಪ್ಪಿಕೊಂಡ್ರು. ಆಯ್ತು, ಈ ಕಾನ್ಸೆಪ್ಟ್ ಮಾಡೋಣ. ಬಹುಶಃ ನನಗೆ ಅನಿಸಿತ್ತು ಸ್ವಲ್ಪ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ತದನಂತರ ಅದು ಇನ್ನು ಅಭಿವೃದ್ಧಿ ಆಗುವ ದೃಷ್ಟಿಯಿಂದ ಇತ್ತು. ನಾವು ಏನು ಮನಸ್ಸಲ್ಲಿ ಎಣಿಸಿದ್ದು ಅದು ಒಳ್ಳೆ ರೀತಿಯಾಗಿ ಹೋಯ್ತು ಸರ್. ಇದಕ್ಕೆ ನಮ್ಮ HMಗಳಾಗಿರ್ಬೋದು, ನಮ್ಮ ಶಿಕ್ಷಕರಾಗಿರ್ಬೋದು, ಮತ್ತು ನಮ್ಮ ಏನು ಕಮಿಟಿಗಳಿದೆ ಮತ್ತು ನಮ್ಮ ಟ್ರಸ್ಟ್ಗಳಿದೆ, ತುಂಬಾ ನಮಗೆ ಸಪೋರ್ಟಿವ್ ಆಗಿದೆ. ಕೇವಲ ನಾವು ಮಾತ್ರವಲ್ಲ, ನಮ್ಮ ಯಾರೋ ಟ್ರಸ್ಟಿಗಳು SDMC ಅವರು ಬಂದಾಗ ಅವರು ಕೂಡ ಅವರಲ್ಲಿ ಎಷ್ಟು ಉಂಟು ಅಷ್ಟನ್ನು ಹಾಕಿ ಹೋಗ್ತಾರೆ. ನಮಗೆ ತುಂಬಾ ಪ್ರಯೋಜನ ಆಗಿದೆ ಸರ್. ಖಂಡಿತವಾಗ್ಲೂ ಒಳ್ಳೆ ವಿಚಾರ. ಈ ಗುರು ಕಾಣಿಕೆ ಅಂತ ಏನು ಕಾನ್ಸೆಪ್ಟ್ ಮಾಡಿದ್ದಾರೆ, ಒಳ್ಳೆ ವಿಚಾರ. ಇದರಲ್ಲಿ ಗುರುಗಳು ಹಾಕ್ತಾರೆ, ತನ್ನ ದುಡಿದ ಹಣದಲ್ಲಿ ಗುರುಗಳು ಯಾರು ಸರ್ಗಳು ಯಾರಿದ್ದಾರೆ ಇವರು ಎಲ್ಲರೂ ಹಾಕ್ತಾರೆ. ಅಂದ್ರೆ ಬಂದ ನಾವು ಪೇರೆಂಟ್ಸ್ ನಮ್ಮಲ್ಲಿ ಏನು ಉಳಿದ ಹಣದಲ್ಲಿ ಸ್ವಲ್ಪ ಕೆರೆಯ ನೀರು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರೆ ನೋಡಿ, ಆ ರೀತಿ ನಮ್ಮ ದುಡಿದಲ್ಲಿ ಏನಾದರೂ ಸ್ವಲ್ಪ ಆ ಶಾಲೆಗೆ ಒಂದು ಹಾಕುವಂತ ಆ ಗುರು ಕಾಣಿಕೆಗೆ ಹಾಕುವಂತ ಸಣ್ಣ ಪ್ರಯತ್ನ, ಇದು ಒಳ್ಳೆ ವಿಚಾರ. ಈ ಕಾನ್ಸೆಪ್ಟ್ ಯಾರು ಮಾಡಲಿಲ್ಲ. ಇದರಲ್ಲಿ ಮಕ್ಕಳಿಗೂ ಅನುಕೂಲ ಆಗ್ತದೆ, ಶಾಲೆಗೂ ಅನುಕೂಲ ಆಗ್ತದೆ, ನಮಗೆ ಪೋಷಕರಿಗೂ ಒಳ್ಳೇದಾಗ್ತದೆ. ಯಾಕೆಂತ ಹೇಳಿದ್ರೆ ಇನ್ನೊಂದು ಒತ್ತಡ ಬೀಳುವುದಿಲ್ಲ ನಮಗೆ. ತುಂಬಾ ಒಂದು ಕಲಿಕೆಗೆ ಸಂಬಂಧಪಟ್ಟಂತ ಲರ್ನಿಂಗ್ ಶೆಲ್ಫ್ಸ್ ಎಲ್ಲ ಬಂದಿದೆ. ಮತ್ತೆ ತುಂಬಾನೇ
ಎಂತ ಅಲ್ಲ, ನಮಗೆ ಕಲಿಕೆಗೆ ಸಂಬಂಧಪಟ್ಟಂತ ಒಂದು ವಸ್ತುಗಳಾಗಿರ್ಬೋದು ಅದನ್ನೆಲ್ಲ ತಂದು ಕೊಟ್ಟಿದ್ದಾರೆ. ಇದರಿಂದ ತುಂಬಾ ಉಪಯೋಗ ಆಗಿದೆ. ವಿದ್ಯಾರ್ಥಿಗಳು ತುಂಬಾ ಕಲಿಕೆ ಸುಲಭವಾಗುತ್ತಿದೆ. ಅಂದ್ರೆ ಈಗ ಅದು ಗುರುಕಾಣಿಕೆ ಡಬ್ಬಿ, ಅದರಿಂದ ಅಂದ್ರೆ ತಿಂಗಳ ಮುಗಿದ ನಂತರ ಅಂದ್ರೆ ತಿಂಗಳು ಶುರುವಾಗುವಾಗ ಮೊದಲಿನ ವಾರದಲ್ಲಿ ಆ ಡಬ್ಬಿಯನ್ನು ತೆಗೆದು ಅದರಲ್ಲಿ ಕೂಡಿಟ್ಟ ಹಣಗಳನ್ನು ಅಂದ್ರೆ ಎಲ್ಲರ ಹೆಸರು ಬರ್ತದೆ, ಕ್ಲಾಸ್ ವೈಸ್ ಹೆಸರು ಬರೆದು ಅದರಲ್ಲಿ ಹಾಕಿ ಯಾರ ಅಂದ್ರೆ ಬರ್ತದೆ ತೆಗೆಯುವಾಗ ಯಾವ ಕ್ಲಾಸ್ ಬರ್ತದೆ ಆ ಕ್ಲಾಸಿಗೆ ಆ ಎಲ್ಲಾ ಹಣಗಳನ್ನು ಅವರ ಶಿಕ್ಷಕರು ತೆಗೆದುಕೊಳ್ಳುತ್ತಾರೆ. ಮತ್ತೆ ಆ ಒಂದು ಹಣಗಳಿಂದ ಅವರ ಕ್ಲಾಸಿಗೆ ಬೇಕಾದ ಸಂಬಂಧಪಟ್ಟಂತಹ ಒಂದು ಕಲಿಕೆಗೆ ಸಂಬಂಧಪಟ್ಟಂತಹ ಯಾವುದೆಲ್ಲ ವಸ್ತು ಬೇಕಂತ ಅವರು ಅದರಿಂದ ತೆಗೆದುಕೊಳ್ಳುತ್ತಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಸುಲಭವಾಗಿ ಕಲಿಯುವ ವಸ್ತುಗಳನ್ನ ತೆಗೆದುಕೊಳ್ಳುತ್ತಾರೆ.